ಸರ್ ತಮ್ಮ ಹೆಸರೇನು, ತಾವು ಯಾವ್ರವರು, ಯಾವ ಗಲ್ಲಿಯವರು? ನನ್ನ ಹೆಸರು ಶಂಕರಪ್ಪ, ಅಪ್ಪನ ಹೆಸರು ದುರ್ಗಪ್ಪ, ಅಡ್ಡ ಹೆಸರು ಲಿಂಬಾಳಿ, ಪೂಜೇರಿ. ಎಲ್ಲಿರೋ ತಾವು? ಎಲ್ಲಿ? ನಾವಿರೋದು ಚಿವಡೆ ನಗರ, ದುರ್ಗಾ ಮಾತಾಯಿ ಚಿವಡೆ ನಗರ, ಕನಕದಾಸ ಪಕ್ಕದಲ್ಲಿ. ಈಗ ನೀವು ದುರ್ಗಾದೇವಿ ಜಾತ್ರೆ ಮಾಡ್ತಾ ಇದ್ದೀರಿ. ದುರ್ಗಾದೇವಿ ಜಾತ್ರೆ ಮಾಡ್ತಿದ್ವಿ, 3 ವರ್ಷಕ್ಕೆ ಒಮ್ಮೆ ಮಾಡ್ತಿದ್ವಿ. ಲಾಕ್ಡೌನ್ ಬೆಳನ ನಡು ಬಂದ್ ಆತ ಜಾತ್ರೆ. ಈಗ 7 ವರ್ಷ ಆತ ಜಾತ್ರೆ. ಈ ವರ್ಷ ವಿಷಯ ನಾವು ಜಾತ್ರೆ ಮಾಡಕ್ಕ ಎಲ್ಲರೂ ಕೂಡಿ ಅಣ್ಣ ತಮ್ಮರ್ಗತ್ತಿನ ಕೂಡಿ ಆಯಿನ ತೊಗೊಂಡು ಬಂದು ಮೆಟ್ಟಿಕೊಂಡ್ರಿ ಶಾವ್ದು ಅನಿಸ್ಬೋದು. ಅಷ್ಟೇ ನಮ್ಮ ಪದ್ಧತಿ. ವರ್ಷ ಮಾಡಂಗಿಲ್ಲ ಸರ್? 3 ವರ್ಷಕ್ಕೊಮ್ಮೆ. ಈ ಸಲ ಯಾಕೆ ನಡು ಲಾಕ್ಡೌನ್ ಬಿತ್ತಲ್ಲ, ಲಾಕ್ಡೌನ್ಗೆ ಒಂದು 3 ವರ್ಷ ಬಂದ್ ಮಾಡಿದ್ರು. ಅದ್ರ ಹಿಂಬಲಿ ಜಾತ್ರೆ ಮಾಡೋದು ಎಬ್ಸೋಟಿಗೆ ಗುಡಿ ಕಟ್ಟಾಕ ಚಾಲು ಆಯ್ತು. ಗುಡಿ ಮಾಡಿಸ್ಕೊಂಡ್ರು. ಈ ಗುಡಿ ಮುಗಿಯೋಣ ಈ ವರ್ಷ ಜಾತ್ರೆ ಮಾಡಕ್ಕೆ ಚಾಲು ಮಾಡೀವಿ ನಾವು. ಈ ಜಾತ್ರೆಗೆ ಇಲ್ಲ ಅಂದ್ರೆ 1,000-2,000 ಜನ ಸೇರ್ಬೋದು. ಎಲ್ಲೆಲ್ಲಿ ಜನ ಬರ್ತಾರೆ? ಇದು ಎಲ್ಲೆಲ್ಲಿ ಜನ ಅಂದ್ರೆ ಪುಣಾದಿಂದ ಬರ್ತಾರೋ, ಮುಂಬೈದಿಂದ ಬರ್ತಾರೋ, ಈ ಕಡೆ ಬೊಗ್ಜಾಪುರ ಬರ್ತಾರೋ, ದೇವರಿಪ್ಪರಿಗೆ ಬರ್ತಾರೋ, ಸಿಂದಗಿ ತಾಲೂಕು ಬರ್ತಾರೋ, ಮುದ್ಯಬಾಳ ಬರ್ತಾರೋ, ಕೊಡತಿ ಕೊಲಾರು ಬರ್ತಾರೋ, ಈ ಕಡೆ ರೊಳ್ಳಿ ಸಿದ್ದನಾಥ್ ಅವರು ಬರ್ತಾರೋ, ಬಿಳಿಗವರು ಬರ್ತಾರೋ, ಬಾಗಲಕೋಟೆಯವರು ಬರ್ತಾರೋ, ಹುಬ್ಬಳ್ಳಿಯವರು ಬರ್ತಾರೋ, ಧಾರವಾಡವರು ಬರ್ತಾರೋ. ಇಷ್ಟು ಹಳ್ಳಿ ಎಲ್ಲ ಈ ಕಡೆ ಮೂಡ್ಲಿಗಿ, ಗೋಕಾಕ, ಘಟಾಪುರ, ಇನ್ನು ಇಲ್ಲಿ ಬೆಳಗಾವದಿಂದ ಅವರೆಲ್ಲ ಬರ್ತಾರೆ ಭಕ್ತಾದಿಗಳು. ಅವ್ರಿಗೆ ಚಲೋ ಮಾಡ್ಯಾಳು ಭಕ್ತಾದಿಗಳು ಬರ್ತಾರೆ ಎಲ್ಲ. ಏನು ಚಲೋ ಏನು ಮಾಡಿದ್ದಾರೆ? ಚಲೋ ಒಂದು ಜಡ್ಡು ಬರಲಿ, ಒಂದು ಜಾಪತ್ ಬರಲಿ, ಒಂದು ತಂಡಿ ಬರಲಿ, ಉರಿ ಬರಲಿ, ಅವ್ರ ಮನ್ಯಾಗ ಏನಾರು ಕಾಡಟ್ಟು ಇರಲಿ, ಅವ್ರಿಗೆ ದೆವ್ವ ಹತ್ತಲಿ, ಎಲ್ಲ ಕಡೆಯಾಗ ಮಾಡ್ಕೊತ ಬಂದಾಳು. ದುಡಿಕೆ ಅವ್ರದ ಚಲೋ ಮಾಡೋದು ಆಯ್ದ ಎಷ್ಟು ಮಾಡ್ಕೊತ ಬಂದಾಳು. ಅದರಿಂದ ಸೋಮವಾರ 25ನೇ ತಾರೀಕು ಮೆರವಣಿಗೆ ಇಟ್ಟಿವಿ. ಮಂಗಳವಾರ ದಿವಸ ಉಡಿ ತುಂಬೋದು ಇರ್ತೈತಿ. ಈ ಮೆರವಣಿಗೆ ಅಂತಂದ್ರೆ ಮೆರವಣಿಗೆ ಎಲ್ಲಿಂದ ಚಾಲು ಆಗಿದೆ? ಮೆರವಣಿಗೆ ದವಾಖಾನೆ ಚಂದ್ರವತಾಯಿ ಉಂಚಿ ಗಿಡ ಅಲ್ಲಿದ ದೇಸಾಯಿ ಸರ್ಕಾರ ಹಿಡ್ಕೊಂಡು, ಕರಿ ಹನುಮಂತರ ಗುಡಿ ಹಿಡ್ಕೊಂಡು, ನಮ್ಮ ಜ್ವಾಳದ ಪ್ಯಾಟಿ ಹಿಡ್ಕೊಂಡು, ಹನುಮಂತರ ಗುಡಿ ಹಿಡ್ಕೊಂಡು, ಸಿನಿಮಾ ಟಾಕಿ ಹಿಡ್ಕೊಂಡು, ಇಟೋಬನ ಗುಡಿ ಮುಂದಿಂದ ಆಸಿ ಇಲ್ಲಿಗೆ ಬರ್ತಾಳೆ. ಜಾತ್ರೆ ಸೇವೆ ಮಾಡ್ಕೊಂಡು ಬರ್ತಾಳೆ. ಏನಾದರೂ ಭಜನಾದವರು, ಡೊಳ್ಳಿನವರು ಒಂದು 20-25 ಡೊಳ್ಳು ಬರ್ತಾವ. ಕುರುಬರು ಸೋಂಗು ಬರ್ತೈತಿ. ಇನ್ನು ಗೊಂಬೆ ಆಟ ಬರ್ತೈತಿ. ಮದಕ್ಕೆ ಅಲಿಗೆ ಬರ್ತೈತಿ. ಈ ಕುರುಬರು ತಲವಾರ ಆರೋದು ಹಾಲಲ್ಲಿ ಅದು ಬರ್ತೈತಿ. ಜೋಗಮ್ಮಗಳು ಒಂದು 5 ಮಂದಿ ಬರ್ತಾರ. ಇಷ್ಟು ಮಂದಿ ಎಲ್ಲ ಕೂಡಿಗಾಸಿನ ದೇವ್ರ ಸೇವಕ ಮಾಡಿಗಾಸಿನ ಶಾಂತಿನ ತಂದು ಇಲ್ಲಿ ಗುಡಿಯಾಗಿಡುವುದು ಅಷ್ಟ ಪದ್ಧತಿ ನಮ್ದು. ಇಲ್ಲಿ ಇದ್ದ ಬಳಕ ಊಟಕ್ಕೆ ಇರ್ತೈತಿ, ಅಣಾಜಿ ಊಟಕ್ಕೆ ಆಲೂಗ್ಗಿ ಊಟ ಇರ್ತೈತಿ. ಎಲ್ಲ ಸಂತೋಷದ ಊಟ ಮಾಡಿ ಸಂತೋಷದ ಹೋಗೋದು. ಈ ಭಂಡಾರ ಆಡ್ತಾರ. ಭಂಡಾರ 4 ಟನ್ ಹಿಡ್ಕೊಂಡು 5 ಟನ್ ತನ ಆರಿಸ್ಬಹುದು. ಭಕ್ತಾದಿಗಳು ಆರಿಸ್ಬಹುದು. ಭಂಡಾರ ಬಂದೈತಿ, ಭಕ್ತಾದಿಗಳು ಕೊಟ್ಟಾರ. ಆಕಿಗೆ ಸೇವಾ ಮಾಡಿ ನಾವು ಭಂಡಾರ ಆರಿಸೋದು. 4 ಟನ್ ಹಿಡ್ಕೊಂಡು 5 ಟನ್ ತನ ಬರ್ತೈತಿ.